ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸಂತೋಷವನ್ನು ಹುಡುಕುತ್ತಿದ್ದಾರೆ, ಆದರೆ ಯಾರಿಗೂ ಶಾಶ್ವತ ಶಾಂತಿ ಸಿಗುತ್ತಿಲ್ಲ, ಏಕೆಂದರೆ ನಾವು ಜೀವನದ ಸತ್ಯವನ್ನು ಮರೆಯುತ್ತಿದ್ದೇವೆ. ಇಂದು ನಾನು ನಿಮಗೆ ಹೇಳಲಿರುವುದು ಸಾಮಾನ್ಯ ಮಾತಲ್ಲ, ಇದು ಭಗವಾನ್ ಶ್ರೀಕೃಷ್ಣನು ಮಾನವರಿಗೆ ನೀಡಿದ ಶಾಶ್ವತ ಸತ್ಯದ ಮಾತುಗಳಾಗಿವೆ, ಜೀವನವನ್ನು ಬದಲಾಯಿಸುವ ಉಪದೇಶಗಳಾಗಿದೆ. ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಶ್ರೀಕೃಷ್ಣ ಹೇಳ್ತಾರೆ, ಮಾನವನೇ, ನೀನು ಈ ಭೂಮಿಗೆ ಏಕೆ ಬಂದೆ ಎಂದು ಯಾವಾಗಲಾದರೂ ಯೋಚಿಸಿದ್ದೀಯಾ? ನಿನ್ನ ಜನ್ಮ, ನಿನ್ನ ದುಃಖ ಮತ್ತು ನಿನ್ನ ಸಂತೋಷ ಇವು ಎಲ್ಲವೂ ಒಂದು ಕಾರಣದಿಂದ ಬರುತ್ತವೆ. ನೀನು ಕೇವಲ ದೇಹವಲ್ಲ, ನೀನು ಒಂದು ಆತ್ಮ. ದೇಹವು ಒಂದು ವಾಹನ ಮಾತ್ರ, ಆದರೆ ಆತ್ಮವು ನಿಜವಾದ ನೀನು. ದೇಹವು ಒಂದು ದಿನ ನಾಶವಾಗುತ್ತದೆ, ಆದರೆ ಆತ್ಮವು ಶಾಶ್ವತವಾಗಿರುತ್ತದೆ. ಆದ್ದರಿಂದ ದೇಹದ ಮೇಲೆ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಡ, ಆತ್ಮದ ಬೆಳವಣಿಗೆಗಾಗಿ ಬದುಕು. ನೀನು ಇಂದು ಅನುಭವಿಸುತ್ತಿರುವ ಪ್ರತಿಯೊಂದು ಘಟನೆ ನಿನ್ನ ಹಳೆಯ ಕರ್ಮಗಳ ಫಲವಾಗಿದೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲಗಳು ಲಭಿಸುತ್ತವೆ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲಗಳು ಲಭಿಸುತ್ತವೆ. ಇದು ಯಾರಿಂದಲೂ ತಪ್ಪಿಸಲಾಗದು. ಮಾನವನೇ, ನೀನು ಯೋಚಿಸಬಹುದು, ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಆದರೂ ನನಗೆ ದುಃಖ ಏಕೆ ಎಂದು. ಅದರ ಉತ್ತರ ಸರಳವಾಗಿದೆ. ಈ ಜನ್ಮದಲ್ಲಿ ಅಲ್ಲ, ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲಗಳು ಅವು. ಆದ್ದರಿಂದ ಯಾವಾಗಲೂ ಧರ್ಮದ ಮಾರ್ಗವನ್ನು ಅನುಸರಿಸು. ಈ ಕಾಲದ ಮಾನವ ಹಣ, ಹೆಸರು, ಅಧಿಕಾರಕ್ಕಾಗಿ ಓಡುತ್ತಿದ್ದಾನೆ, ಆದರೆ ಅವನು ಮರೆಯುತ್ತಿದ್ದಾನೆ ಇವೆಲ್ಲವೂ ತಾತ್ಕಾಲಿಕ ಅಂತ. ಲೋಭ ನಿನ್ನ ಮನಸ್ಸನ್ನು ಕಲುಷಿತ ಮಾಡುತ್ತದೆ, ಅಹಂಕಾರ ನಿನ್ನ ನಾಶಕ್ಕೆ ಕಾರಣವಾಗುತ್ತದೆ. ನೀನು ಎಷ್ಟು ದೊಡ್ಡವನಾದರೂ ಒಂದು ದಿನ ಎಲ್ಲವನ್ನ ಬಿಟ್ಟು ಹೋಗಲೇಬೇಕು. ಆದ್ದರಿಂದ ವಿನಯವಾಗಿರು, ಸಂತೋಷವಾಗಿರು. ನೀನು ಏಕೆ ಭಯಪಡುತ್ತೀಯ? ನೀನು ಏಕೆ ಆತಂಕ ಬದುಕುತ್ತೀಯ? ನಿನ್ನ ಜೀವನವನ್ನು ನೀನು ನಿಯಂತ್ರಿಸಲು ಸಾಧ್ಯವಿಲ್ಲ, ಎಲ್ಲವೂ ನನ್ನ ನಿಯಂತ್ರಣದಲ್ಲಿದೆ. ನೀನು ಮಾಡಬೇಕಾದದ್ದು ಏನು ಗೊತ್ತಾ? ನಿನ್ನ ಕರ್ತವ್ಯವನ್ನು ಮಾಡು, ಫಲವನ್ನು ನನ್ನ ಮೇಲೆ ಬಿಡು. ಭಯವಿಲ್ಲದೆ ಜೀವನವನ್ನು ನಿಜವಾದ ಸ್ವಾತಂತ್ರ್ಯ. ಮಾನವನ ಸಂಬಂಧಗಳು ಅವು ಬಹಳ ಸುಂದರ, ಆದರೆ ಅವು ಶಾಶ್ವತವಲ್ಲ. ಯಾರು ಬಂದರೂ ಒಂದು ದಿನ ಹೋಗುತ್ತಾರೆ. ನೀನು ಯಾರಿಗೂ ಅತಿಯಾಗಿ ಅಂಟಿಕೊಳ್ಳಬೇಡ, ಅಲ್ಲದೆ ಯಾರನ್ನೂ ದ್ವೇಷಿಸಬೇಡ. ಪ್ರೀತಿ ಮಾಡು, ಆದರೆ ಬಂಧನದಲ್ಲಿ ಬೀಳಬೇಡ. ಯಶಸ್ಸು ಬಂದಾಗ ನೀನು ಗರ್ವಪಡುವುದಿಲ್ಲ, ವೈಫಲ್ಯ ಬಂದಾಗ ನೀನು ಕುಗ್ಗುವುದಿಲ್ಲ. ಎರಡನ್ನೂ ಸಮನಾಗಿ ನೋಡು. ಯಶಸ್ಸು ಮತ್ತು ವೈಫಲ್ಯ ಇವು ಜೀವನದ ಎರಡು ಭಾಗಗಳು, ಒಂದು ಇಲ್ಲದೆ ಇನ್ನೊಂದು ಇಲ್ಲ. ನಿನ್ನ ಮನಸ್ಸು ನಿನ್ನ ದೊಡ್ಡ ಶತ್ರು ಮತ್ತು ದೊಡ್ಡ ಸ್ನೇಹಿತ ಸಹ ಆಗಿದೆ. ನೀನು ಅದನ್ನು ನಿಯಂತ್ರಿಸಿದರೆ ಅದು ನಿನ್ನನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತದೆ, ನೀನು ಅದಕ್ಕೆ ದಾಸನಾದರೆ ಅದು ನಿನ್ನನ್ನು ನರಕಕ್ಕೆ ಕರೆದೊಯ್ಯುತ್ತದೆ. ಧ್ಯಾನ ಮಾಡು, ಮನಸ್ಸನ್ನು ಶಾಂತಗೊಳಿಸು. ಧರ್ಮವೇ ನಿನ್ನ ರಕ್ಷಣೆ. ನೀನು ಯಾವಾಗಲೂ ಸತ್ಯದ ಕಡೆ ನಿಂತರೆ ನಾನು ನಿನ್ನ ಜೊತೆ ಇರುತ್ತೇನೆ. ಅನ್ಯಾಯವನ್ನು ಸಹಿಸಬೇಡ, ಸತ್ಯಕ್ಕಾಗಿ ಹೋರಾಡು. ಕಾಲ ಯಾರನ್ನೂ ಕಾಯುವುದಿಲ್ಲ. ನೀನು ಇಂದು ಮಾಡಬೇಕಾದ ಕೆಲಸವನ್ನು ನಾಳೆಗೆ ಹಾಕಬೇಡ. ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಕ್ಷಣವಾಗಿದೆ. ನಿನ್ನ ಜೀವನವನ್ನು ವ್ಯರ್ಥ ಮಾಡಬೇಡ. ನನ್ನನ್ನು ನೆನಪಿಸು, ನನ್ನ ಮೇಲೆ ನಂಬಿಕೆ ಇಡು. ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ನನ್ನನ್ನು ಕರೆ, ನಾನು ನಿನ್ನ ಜೊತೆ ಇರುತ್ತೇನೆ. ಭಕ್ತಿ ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಮಾನವನೇ, ನೀನು ಒಬ್ಬನಲ್ಲ, ನಾನು ನಿನ್ನೊಳಗೆ ಇದ್ದೇನೆ. ನಿನ್ನ ಹೃದಯದಲ್ಲಿ ನಾನು ನೆಲೆಸಿದ್ದೇನೆ. ನೀನು ನಂಬಿಕೆ ಇಟ್ಟರೆ ನಿನ್ನ ಜೀವನವೇ ಬದಲಾಗುತ್ತದೆ. ನಿನ್ನ ದುಃಖಗಳು ಕಡಿಮೆಯಾಗುತ್ತವೆ, ನಿನ್ನ ಮನಸ್ಸು ಶಾಂತವಾಗುತ್ತದೆ. ಈ ಸಂದೇಶ ನಿನ್ನ ಜೀವನವನ್ನು ಬದಲಾಯಿಸಬಹುದು. ನೀನು ಕೇಳಿದಷ್ಟೇ ಸಾಕಾಗುವುದಿಲ್ಲ, ಅದನ್ನು ಅನುಸರಿಸಬೇಕು. ಜೀವನದಲ್ಲಿ ಸತ್ಯ, ಧರ್ಮ, ಭಕ್ತಿ ಇವುಗಳನ್ನು ಹಿಡಿದುಕೊಂಡು ಬದುಕು. ಆಗ ಮಾತ್ರ ನಿನಗೆ ನಿಜವಾದ ಸಂತೋಷ ಸಿಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮಸ್ಕಾರ.